ಹಲೋ ಸ್ವಾಮಿ ಅವರೇ. ನೋಡಪ್ಪ, ಓ ಭಕ್ತಾದಿಗಳು ಅವಾಗಿಂದ ಮಾಡ್ತಾ ಇರೋದಕ್ಕೆ ತಡಿಯಪ್ಪ ಒಂದ್ ನಿಮಿಷ, ಬೇರೆ ಭಕ್ತಾದಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದೆ. ಓ ಈಗ ಎಲ್ಲ ಪೂಜೆ ಮಾಡಿ ಕಳ್ಸಿದೀನಿ. ನಿನ್ಗೇನಿಲ್ಲ, ಇನ್ನ ಕರೆಕ್ಟ್ 5 ದಿವಸದಲ್ಲಿ ನಿನ್ಗೆ ಒಳ್ಳೆ ಒಂದು ಶುಭ ಸಮಾಚಾರ ಬರುತ್ತೆ. ಹಣಕಾಸಿಂದು ಎಲ್ಲ ನಿಮ್ಗೆ ವ್ಯಾಪಾರ ವೃದ್ಧಿ, ಮನೆ ಕಡೆ ಸತಿಪತಿಯಲ್ಲಿ ನಿಮ್ಗೆ ಒಳ್ಳೆ ಹೊಂದಾಣಿಕೆ ಅದೆಲ್ಲ ಆಗುತ್ತೆ. ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಆಯ್ತಾ? ನೀನು ದೇವಿನ ಆರಾಧಿಸ್ಕೊಂಡು ಯಾವತ್ತಾನ ಈ ಕಡೆ ಬಂದು ಅಂದ್ಬಿಟ್ಟು ಹೋಗು. ನಿನ್ಗೆ ನಿಮ್ ಮನೆಗೆ ಆಗೋ ಒಂದು ಯಂತ್ರ ಕೊಡ್ತೀನಿ. ಅದನ್ನ ಕೋರಿಯರ್ ಕಳ್ಸಕ್ ಆಗಲ್ಲ. ಇಲ್ಲಿಗೆ ಬಂದಾಗ ನೀನೇನ್ ದುಡ್ಡು ಕೊಡ್ಬೇಕಾಗಿಲ್ಲ. ಭಕ್ತಿಯಿಂದ ನೀನ್ 10 ರೂಪಾಯಿ ಕೊಟ್ರು ನಾವು ಸ್ವೀಕಾರ ಮಾಡ್ತೀನಿ. ನಿಮ್ ಮನೆ ಹೆಸರು ಏನಪ್ಪಾ? ಅವ್ರ ಹೆಸರಾಗ ಕಳಿಸ್ಕೊಡ್ಬೇಕು. ನಮ್ಮ ಹೆಸರು ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಮುರ್ಕಿ ವಿಶಾಲಮ್ಮ ಅಂತ. ಅಲ್ಲೊಂದಿಲ್ಲ ಮುಂದೆ. ಅವೆಲ್ಲ ಬಿಡಪ್ಪ, ಕರೆಕ್ಟ್ ಆಗಿ ಹೇಳಪ್ಪ ನರಸಿಂಹರಾಜು. ವಿಶಾಲಮ್ಮ ಅಂತ ಸ್ವಾಮಿಗಳೇ. ವಿಶಾಲಮ್ಮ. ಯಾರ ರಾಶಿ? ಯಾರ ರಾಶಿ ಅಂತ ಅಂದ್ರೆ ಯಾರ ರಾಶಿ? ರಾಶಿ ಗೊತ್ತು, ನಂದು ವೃಶ್ಚಿಕ ರಾಶಿ. ನರಸಿಂಹರಾಜು ವಿಶಾಲಮ್ಮ. 1 3 3 2 6 6 3 9 ತಾಯಿ. ಅವರು ನೀನು ಅವ್ರನ್ನ ಮದುವೆ ಆಗಂಗೆ ಇಲ್ವಲ್ಲಪ್ಪ? ನಿನ್ಗೆ ಅವ್ರಿಗೂ ಆಗ್ಬಾರದಿಲ್ಲ, ಕಂಕಣ ಬಗ್ಗೆ ಕೂಡೇ ಬರಲ್ಲ. ಮದುವೆ ಆಗಿದ್ದೀನಿ ಸ್ವಾಮಿ, ಮೇಲೆ ಮಕ್ಕಳಿದಾವೆ. ಅವ್ರಿಗೆ ನೀನು ನೋಡಿದ್ರೆ ನಿನ್ ಜಾತಕದ ಪ್ರಕಾರ ನೀನು ಇನ್ನೊಬ್ಬ ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. 3 ಅಕ್ಷರ ಅವ್ರಿಗೂನು. ಅವ್ರ ಮದ್ವೆ ಆಗ್ಬೇಕಾಯ್ತು. ನೀನು ಏನೋ ದೈವ ಇದರಿಂದ ನೀನ್ ಇವ್ರ ಮದ್ವೆ ಆಗಿದ್ಯಾ. ಈಗೆಲ್ಲ ಕಂಕಣ ಬಗ್ಗೆ ಐತೆ ಸ್ವಾಮಿ. ಯಾರಿಗೆ? ನಮಗೆ. ಎಷ್ಟಪ್ಪ ವಯಸ್ಸು ನಿಂಗ ಆಲಿ? ಎಲ್ಲ ಇದು ವಯಸ್ಸಾದಂಗ್ ಕಾಣಲ್ಲ, ಬಣ್ಣ ಅದು ಹಾಕಿಸ್ಕೊಂಡಿದೀವಿ. ಅಂಕಲ್ ಅಂತಾರ ಸ್ವಾಮಿ, ಎಲ್ಲ ಹೋದ್ರೆ ಅದಕ್ಕೋಸ್ಕರ. ಹೌದಾ? ಅದನ್ ಬಿಡು. ನಿನ್ನ ಜಾತಕದ ಪ್ರಕಾರ ನರಸಿಂಹರಾಜು ಹೇಳ್ಬೇಕು ಅಂದ್ರೆ ನೀನು ಬೇರೆ ಹೆಂಗ್ಸ್ನ ಮದುವೆ ಆಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ಏನೋ ಅಡಚಣೆಗಳಾಗಿ ನೀನು ಈ ವಿಶಾಲಮ್ಮನ ಕಟ್ಕೊಂಡಿದ್ಯಾ ಅಲ್ವಾ? ಆಯ್ತು, ಒಳ್ಳೇದು. ಓ ನಿಂಗೆ ಇಷ್ಟ ಇರ್ಲಿಲ್ಲ ಈ ಮದ್ವೆ ಆಕೆ? ಇಷ್ಟ ಇತ್ತ ನಿನ್ಗೆ? ಇಲ್ಲ ಸ್ವಾಮಿಗಳೇ. ಈ ಮದ್ವೆ ಆಕೆ ಇಷ್ಟ ಇರ್ಲಿಲ್ಲ ನಿನ್ಗೆ. ನೀನು ರತ್ನಮ್ಮ ಅನ್ನೋಳ್ನ ಮದ್ವೆ ಆಗ್ಬೇಕಾಗಿತ್ತು ಅಲ್ವಾ? ನಾಟ್ರಿ ಜಪಲ್ ಬರ್ತಿದ್ ನೋಡಿ. ಹಲೋ 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 ಹೋಗಲ್ಲ, ಡ್ರೈಯರ್ ಎಲ್ಲ ಸುಟ್ಟ ಹಾಕಿವ್ರಿ. ಹಲೋ ಸ್ವಾಮಿ, ಇದೇ ಸ್ವಾಮಿ ಸ್ವಾಮಿ ನರಸಿಂಹರಾಜು. ರಾಂಗ್ ನಂಬರ್ ಗೊತ್ತಾಯ್ತು ಸ್ವಾಮಿ. ನರಸಿಂಹರಾಜು, ದೈವಿನ ಆರಾಧನೆ ಮಾಡ್ಕೊಂಡಿರ್ತಕ್ಕಂತ ನಾನು ನನ್ನ ಬಗ್ಗೆ ನಿನ್ನ ಅಪಹಾಸ್ಯ ಮಾಡಿದ್ರೆ ನಿನ್ನ ವಂಶ ನಿರ್ವಂಶ ಮಾಡ್ಬಿಡ್ತೀನಿ. ನಾನು ಕೇಳೋ ಪ್ರಶ್ನೆಗೆ ನೀನು ಆನ್ಸರ್ ಮಾಡ್ಬೇಕು. ತಪ್ಪು ಅನ್ನು ಸರಿಯಾದ ಸರಿ ಅನ್ನು. ನಾನು ನಿಂಬೆಣ್ಣು ಕರಿ ನಾಟಿ ಕೋಳಿ ಇಟ್ಕೊಂಡು ಕುಯ್ದು ಮಾಟ ಮಂತ್ರ ಮಾಡೋ ಪೂಜಾರಿ ಅಲ್ಲಪ್ಪ ನಾನು. ಹಲೋ. ಅಲ್ಲ ಸ್ವಾಮಿ, ಇಲ್ಲಿ ನಮ್ಮ ಮನೆ ಒಳಗೆ ಇರ್ತೀವಿ. ಸಣ್ಣ ಬೇರೆ ಮಳೆ ನೀರು ಆಚಿಕಿಟಿಗೆ ಹಾಕಿರುವಂತ. ಅಲ್ಲಪ್ಪ, ನಾನು ಮಡಕೆ ಕುಡ್ಕೆ ಕರೆ ಕೋಳಿ ಕೊರೆ ಬೆಕ್ಕು ಇಟ್ಕೊಂಡು ಮಾಟ ಮಂತ್ರ ಮಾಡೋ ಪೂಜಾರಿ ಅಲ್ಲ ನಾನು. ದೇವಿನ ಆರಾಧನೆ ಮಾಡಿ ತಪಸ್ಸು ಮಾಡ್ಕೊಂಡು ದೈವ ಸಿಗ್ದಿ. ನಮ್ಮ ತಂದೆ ಕಾಲು ಮುತ್ತಾದ ಕಾಲಿಂದ ನಾವು ಅದನ್ನೇ ರೂಢಿಸ್ಕೊಂಡ್ ಬಂದಿರೋದು, ಗೊತ್ತಾಯ್ತಾ? ಆ ತರ ಎಲ್ಲ ನೀನು ಅಪಹಾಸ್ಯ ಮಾಡಿದ್ರೆ ಬೆಳಿಗ್ಗೆ ನಿನ್ಗೆ ಏನ್ ಬೇಕೋ ಮಾಡೋ ಶಕ್ತಿ ನನ್ಗೆ ದೇವ್ರು ಕೊಟ್ಟಿದ್ದಾನೆ, ಗೊತ್ತಾ? ಬೆಳಿಗ್ಗೆ ಬಿಡಿ ಸ್ವಾಮಿ, ಇಷ್ಟ ಮನೆ ಕಂಡಿದ್ವಿ. ಸಣ್ಣ ಆಯ್ತು, ಆಮೇಲೆ ಆಚೆ ಕಡೆಗೆ ಮನೆ ಕಳಂಗ. ನಿನ್ಗೆ ಇಷ್ಟ ಬಂದಾಗ ಹೇಳಕ್ಕೆ ನಾನ್ ನಿನ್ ಮನೆ ಆಳ? ಇಲ್ಲ ಸ್ವಾಮಿ, ಒಳ್ಳೇದು. ನಾನ್ ನಿನ್ ಮನೆ ಆಳನಪ್ಪ? ಇಲ್ಲ ಸ್ವಾಮಿ. ನೋಡ್ತೀಯ ಬೆಳಿಗ್ಗೆ ಎಷ್ಟೊತ್ತು ನಿಮ್ ಮನೆಯೊಳಗೆ ಏನ್ ಮಾಡ್ತೀನಿ ಅಂತ ಹಂಗಾರೆ? ಎಲ್ಲ ಸ್ವಾಮಿ, ನಾವು ಇಲ್ಲಿ ಮಳೆ ನೀತಾ ಐತೆ, ಹಿಂಗೆಲ್ಲ ಅದು ಇದು ಹೇಳಿದ್ರೆ ಆಚೆಗೆ ಮನೆ ಕಾಂದರು ಅಂತ ಅಷ್ಟೇ, ಇನ್ನೇನು. ಏನಪ್ಪ ಹಿಂಗೆಲ್ಲ ಹೇಳ್ತಾ ಇದ್ರೆ ಆಚೆಗೆ ಮನೆ ಅಂತ ಚಾಪೆ ಗೀಪೆ ಹಾಕ್ಯಾರ. ಸಣ್ಣ ಮಳೆ ಬೇರೆ ನಿಂತ ಆಯ್ತು ಸ್ವಾಮಿ. ನಿನ್ಗೇನ್ಕಪ್ಪ ಆಚೆ ಹಾಕ್ತಾರ ಅವರು? ಅದೇ ಇಷ್ಟ ಇರಲ್ಲ ಅಂತ ಏನು ಹೇಳ್ತಿರಲ್ಲ, ಅದಕ್ಕೆ ನಮಗೆ ಭಯ ಆಗ್ತಾ. ಕಂಕಣ ಬಗ್ಗೆ ಕೂಡು ಬರ್ಲಿಲ್ಲ ಅಂತಂದ್ರೆ ನಿನ್ಗೂ ಅವ್ರಿಗೂ ಇನ್ನ ಸಾಯೋವರೆಗೂ ನಿಮ್ಗೆ ಅವ್ರಿಗೂ ಜಗಳನೆ ದಾಂಪತ್ಯದಲ್ಲಿ ಅಲ್ವಾ? ಓ ಅಲ್ವಾ? ನಿಜನ ಸುಳ್ಳು?
ಬೆಳಿಗ್ಗೆ ಹೇಳಕ್ಕಾಗಲ್ಲ ಸ್ವಾಮಿ, ನನಗೆ ಸಣ್ಣಗ್ ಮಳೆ ಐತಿ. ನಾನು 5 ನಿಮಿಷದಲ್ಲಿ ಮಾತು ಮುಗಿಸ್ತಾ ಇದ್ದೀನಿ, ತಿರ್ಗಾ ಫೋನ್ ಮಾಡಲ್ಲ ನಿಮ್ಗೆ. ಆಯ್ತು ನಮ್ ಕೆಲ್ಸ ಇಷ್ಟ ಆಯ್ತು ನಮ್ಮ ಅಂತಂದ್ರೆ ನೀನ್ ದಕ್ಷಿಣೆ ಬಂದ್ರೆ ಕೊಟ್ರು ಸಂತೋಷ, ಕೊಡ್ಲಿಲ್ಲ ಅಂದ್ರೆ ಸಂತೋಷ. ಗೊತ್ತಾಯ್ತಾ? ಆಯ್ತು ಸ್ವಾಮಿ. ಗೊತ್ತಾಯ್ತಾ? ನಾನು 2 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ. ನೀನು ಕಂಕಣ ಬರೋ ಪ್ರಕಾರ ನಿಮ್ಮ ಕುಟುಂಬಕ್ಕೆ ಬೆಸ್ತು ಬಿದ್ದು ನೀನು ವಿಶಾಲಮ್ಮನ್ ಮದ್ವೆ ಆಗಿದ್ಯಾ. ನೀನು ರತ್ನಮ್ಮ ಅನ್ನೋಳ ಸಖತ್ ವರ್ಷದಿಂದ ಲವ್ ಮಾಡಿ ಅವಳ ಜೊತೆ ಇದ್ದು ಪದ್ದು ಎಲ್ಲಾ ಮಾಡಿ ಅವಳಿಗೆ ಮೋಸ ಮಾಡಿದ್ಯಾ. ನೀನ್ ಅವಳು ಮದ್ವೆ ಆಗ್ಬೇಕಾಯ್ತು ಅಲ್ವಾ? ರಾಂಗ್ ನಂಬರ್ ಇದು ಸ್ವಾಮಿ. ಹಲೋ ಹಲೋ, ಇವ್ರು ಹಿಂಗೆ ಹೇಳ್ತಾರಲ್ಲ ನಮ್ ಮನೆ ತೊಗಿಯಾಗಿ. ಹಲೋ, ಮಳೆ ನಿಂತಾಯ್ತು ಸ್ವಾಮಿ, ಆ ಒತ್ತಡಕ್ಕೆ ಮಾಡ್ರಾಗಲ್ವ? ಈಗ ರತ್ನಮ್ಮ ಬೇಕಾ ನಿಂಗೆ ವಿಶಾಲಮ್ಮ ಬೇಕೋ? ಹಲೋ, ವ್ಯಾಪ್ತಿ ಪ್ರದೇಶಗಳಿಂದ ಅವ್ರೆ. ನಿನ್ಗೆ ರತ್ನಮ್ಮ ಬೇಕೋ ಈಗ ವಿಶಾಲಮ್ಮ ಬೇಕೋ? ಹೇಳು, ಯಾರನ್ನ ಬೇಕೋ ವಶೀಕರಣ ಮಾಡ್ಕೊಡ್ತೀನಿ. ರತ್ನಮ್ಮ ಬೇಕಾ? ಆಯ್ತು ಸರ್. ಅಲ್ಲ, ರತ್ನಮ್ಮ ಬೇಕಾ? ಒಳ್ಳೆ ಬೆಳಗ್ಗೆ ಮಾಡ್ತೀವಿ ಬಿಡಿ. ರೇ, ರತ್ನಮ್ಮ ಬೇಕೋ ಇಲ್ಲ ಬ್ಯಾಡವಾ ಅಷ್ಟು? ಎಂಟೆ ಅದು ಇಲ್ಲಿ ಬೇರೆ ಬೂಟಲ್ಲಿ ಬೇರೆ ಹೇಳಿದೀನಿ, ಸಿಮೆಂಟ್ ಎಂಟಿಗೆ ಸರ್. ಆಯ್ತು. ಹಲೋ ಹಲೋ, ರೈಟ್ ಮಾತಾಡ್ತೀನಿ, ಮೇಸ್ತ್ರಿ ಬರ್ಲಿ ಸ್ವಾಮಿ, ಬೆಳಗ್ಗೆ ಮಾಡಿ. ನರಸಿಂಹರಾಜು, ತಾಳ್ಮೆ ಪರೀಕ್ಷೆ ಮಾಡಬೇಡ. ಈಗ ನೀನ್ ನೋಡಿ ಏನ್ ಗತಿ ಮಾಡಿಸ್ತೀನಿ ಅಂತ. ದುಷ್ಟ ಶಕ್ತಿಗಳನ್ನ ನಿನ್ ಮನೆಯೊಳಗೆ ನುಗ್ಗಿ. ನಿನ್ಗೆ ನಾನ್ ಕೇಳೋ ಪ್ರಶ್ನೆ, ಬೇಕೋ ಬ್ಯಾಡ್ವೋ ರತ್ನಮ್ಮ? ಅದು ರೈಟ್ ಚೆನ್ನಾಗಿದ್ರೆ ಮೇಸ್ತ್ರಿಗೆ ಹೇಳಿ ಮಾಡ್ತೀನಿ ಬಿಡಿ ಸ್ವಾಮಿ. ಆಯ್ತು, ಇಕ್ಕಿ ಸ್ವಾಮಿ, ಮನಿಕಬೇಕು. ಹಲೋ ಹಲೋ ಹಲೋ, ಇಕ್ಕಿ ಸ್ವಾಮಿ, ಬೆಳಿಗ್ಗೆ ಮಾಡಿದ್ರೈತೆ. ಅಲ್ಲ, ಬೆಳಿಗ್ಗೆ ಹೇಳ್ತೀನಿ ಬಿಡಿ. ಇಟ್ಕೆದ ಇಟ್ಕೆ ಅದೇ ಹೇಳ್ತೀನಿ, ಮೇಸ್ತ್ರಿ ಬರ್ಲಿ. ಇಟ್ಕೆ ಅಲ್ಲ, ನಿಂಗೆ ವಿಶಾಲಮ್ಮ ಜೊತೆ ಬಾಳಕ್ ಇಷ್ಟ ಇಲ್ಲ ಅಂದ್ರೆ ಹೇಳು, ಡೈವರ್ಸ್ ಕೊಡಿಸ್ ಮರಂಗ್ ಮಾಡಿ ರತ್ನಮ್ಮ ಜೊತೆ ಬಾಳೆ ಮರಂಗ್ ಮಾಡ್ಕೊಡ್ತೀನಿ. ಸ್ವಾಮಿ, ಅದಕ್ಕೆ ಮನೆಗಿನೇ ಬಿಟ್ಟು ಓಡಿಸ್ಲಿ ಅಂತ. ಹಲೋ ಹಲೋ, ಹಾ ಆಯ್ತು ಸರ್, ನಮಸ್ಕಾರ. ಒಳ್ಳೇದು, ಇಡಿ. ಈ ನಿಮ್ ಹೆಂಡತಿಗೆ ಫೋನ್ ಮಾಡ್ತೀಯಲ್ಲ, ನೀ ಕೊಡ್ತೀಯಲ್ಲ, ನೀನ್ ಹೇಳ್ತೀಯೋ ಇಲ್ಲ ಅವ್ರಿಗೇನೆ ಮಾಡ್ಲ ಫೋನು? ಆಯ್ತು, ಹೇಳ್ತೀನಿ ಬಿಡಿ ಸ್ವಾಮಿ. ಕೊಡು ಫೋನ್, ಅವ್ರಿಗೊಂದ್ ಸ್ವಲ್ಪ ಮಾತಾಡ್ತೀನಿ, ನಿಂದೆಲ್ಲ ವಿಷಯ ಹೇಳ್ತೀನಿ. ಲಲಿತಾ ಮುಂದು, ರತ್ನ ಮುಂದು, ಲಕ್ಷ್ಮ ಮುಂದು ಎಲ್ಲ ಹೇಳೋಣ. ನಿಂದು ಜಾತಕ ಒಂದ್ ಸ್ವಲ್ಪ ಹೇಳೋಣ. ಒಳ್ಳೇದು, ಅದೇ ರೇಟಿಗೆ ತಾಂತೀವಿ ಬಿಡಿ. ಎಂಟೇನಾ? ಅದೇ ರೇಟಿಗೆ ತಾಂತೀವಿ. ಏಯ್, ನಿಮ್ ತಗೊಳ್ಳಿ ತಾಂತೀವಿ ಬಿಡಿ. ನೀನ್ ಹೆಂಡತಿ ವಿಶಾಲಮ್ಮಂಗ್ ಫೋನ್ ಕೊಡು ಒಂದ್ ಸ್ವಲ್ಪ. ಇಲ್ಲ, ನಿಮ್ ತಗೊಳ್ಳಿ ತಾಂತೀವಿ ಬಿಡಿ ಸ್ವಾಮಿ. ಫೋನ್ ಕೊಡು. ಹಲೋ, ಊಟ ಆಯ್ತಣ್ಣಿಯ? ಯಾರು? ಮಧ್ಯಾಹ್ನ ತಿಥಿಗೆ ಹೋಗ್ದ? ಅವ್ರ ಹೋಗ್ ಬಂದ? ಮಧ್ಯಾಹ್ನ ತಿಥಿ ಊಟಕ್ಕೆ ಹೋಗ್ ಬಂದ? ತಿಥಿ ಊಟಕ್ಕೆ ಹೊಯ್ತಲ್ಲ. ಇವನ್ ಯಾರ? ಅದೇ ಗೊಲಗೌಡ್ರು ಮಲೆಗಣ್ಣ. ನೀವ್ ಯಾರು? ನೀನ್ ಬೂಗುನಳ್ಳೆ ನಿಂತಿದ್ದೆ ಮತ್ತೆ ನೋಡ್ಕೊಂಡು. ನಮ್ಮ ಹುಡುಗ ಬಂದಿದ್ದ, ನಮ್ ಫ್ರೆಂಡ್ ಬಂದಿದ್ರು. ಕೆಂಕೇಶ್ವರ ಆಟೋ ನಿಲ್ಸ್ತಾವ, ಲಗೇಜ್ ಆಟೋ ನಿಲ್ತಾರ ಅಂತ. ನೋಡಿ, ಯಾರ್ಯಾರ ಒಂದ್ 3-4 ಜನ ನಿಂತಿದ್ರಿ. ಓ, ನಮ್ ಹುಡುಗ ನಾವು ಮಾತಾಡ್ಕೊಂಡು ನಿಂತಿದ್ದಾವ ಸ್ವಾಮಿ. ಹೌದಾ? ಹೋಗ್ ಬಂದ? ನಾನು ಬರೋಣ ಅನ್ಕೊಂಡೆ ಅಣ್ಣಯ್ಯ. ನೀನ್ ಯಾರು? ನಾನ್ ರಾಜ. ಕಿರದೆಲ್ಲ ಕುಯ್ತಲ್ವ ರಗಣ? ಕಿರದೆಲ್ಲ ಕುಯ್ತಲ್ವಾ? ವಿಳೆದೆಲ್ಲ ಕುಯ್ತಾ ಇಲ್ಲ ಕಣೆ, ಯಾಕೋ ಸೀಡೆ ಒಂಥರ. ಪಾರಿಗೆ ಹಂಗೆ ಬಿಡ, ಸುಮಾರಾಗಿ ಇರೋದ್ರ ಕುಯ್ಯಿ ಇರೋದಿಲ್ಲ. ನಮಗೊಂದು 10 ಕಟ್ಟು ಕೊಡು. ಬಾ, ಬೆಳಿಗ್ಗೆ ಕುಯ್ಕೊಂಡೋಗಿ ನೀನೇ ಅಂತ ಎತ್ಬೇಕಷ್ಟೇ. ಅಂಬೋಳಿ ಕಾಯಿ ನಿಂದು ಒಬ್ಬಂದ್ರಾಗೆ ಅಲ್ಲ, ಪ್ರಪಂಚದೊಳಗೆಲ್ಲ ಗುರ್ಜಿಯಲ್ಲಿ ಬರೋದು. ಕುಯ್ಕೊಂಡು ಹೋಗ್ಬಾತ, ಏನ್ ಕಾಸೇನ್ ಕೊಡ್ಬೇಡ. ಇಲ್ಲ, ನಮ್ಗೊಂದು 10 ಕಟ್ಟು ಕೊಡಂಗಿದ್ರು ನೋಡು. ಏನ್ ಎಲ್ಲ ಕಿವಿ ಎಲ್ಲ ಭೂತಲೇನೆ ಬರೋದು. ಕಾಸೇನ್ ಕೊಡ್ಬೇಡ, ಬಂದ್ ಕುಯ್ಕೊಂಡು ಹೋಗು. ಕುಯ್ಕೊಂಡು ಹೋಗು. ನಿಮ್ಮಪ್ಪ ಗಾಡಿ ಕಿತ್ಕೊಂಡ್ ಕಳಿಸ್ತಾನೆ. ನೀನು ಅರ್ಥ ಮಾಡ್ಕೊಂಡಿದ್ಯಲ್ವಾ? ಊಟ ಆಯ್ತಾ ಅದು? ಇಲ್ಲ, ಯಾಕೋ ಒಂಥರ ಯಾಕೋ ಹೊಟ್ಟೆ ಎಲ್ಲ. ನೋಡ್ರಿ, ಇವಾಗ ಹೇಳ್ಬಿಡ್ತೀನಿ ನಾನು. ಇವನೇ ಆಮೇಲೆ ಬರೀ ನಾನು ಕೆಟ್ಟ ಮಾತು ಬೈದ್ಬಿಡ್ತೀನಿ. ಏನ ಉಸುಪ್ ಇವಾಗ ಹೇಳ್ಬಿಡು. ನಾನ್ ಯಾಕೆ ಬಿಡಕ್ ಹೋಗ್ಲಿ ನಿನ್ಗೆ? ಆಮೇಲೆ ಹೇಳ್ತೀನಿ, ನಾನು ಕೆಟ್ಟ ಮಾತು ಬೈದ್ಬಿಡ್ತೀನಿ ನಾವು. ಇಲ್ಲ, ಊಟ ನಿನ್ ಹೇಳೋದೇನು ಬೇಡ, ಯಾತ್ರೆ ಬೇಡ. ಆಮೇಲೆ ಹೇಳಿದೀನಿ. ಬ್ಯಾಡಿದ್ರೆ ಬಿಡಪ್ಪ ಹೋಗ್ಲಿ. ಅದೇನು ಇದ ಈಗ ಅಲ್ಲೇ ಯಾವನ ಗುಲಾಮ್ 7 ಸಲ ಬಿಟ್ಟವನೆ. ಅಪ್ಪ, ಯಾಕೆ ಬುಗುನಳ್ಳಿ ಕಡೆಗೆ ಬರ್ಲಿಲ್ಲ ಸಾಯಂಕಾಲ? ಇಲ್ಲಿ
ಯಾರೋ ನಮ್ಮ ಹುಡುಗ ಒಂದು ಕಾರ್ ತಾಂತೀನಿ ಅಂತ ಹೇಳಿತ್ತು, ಅವ್ರ ಕಾರ್ನರ್ ಬಂದಿದ್ರು. ಇದು ಬರ್ಸನಹಳ್ಳಿ ಚಿಕ್ಕನಾಗಿದ್ದಾವ. 80,000 ರೂಪಾಯಿ ಕೊಡಿ ಎಲ್ಲ ರೆಡಿ ಐತೆ. ನಮ್ಮ ಹುಡುಗ್ಗೆ ಜೇನ್ ಉಳ್ಕೊಂಡು ಸತ್ತೋಗ್ಬಿಡ್ತು. ಹೆಜ್ಜೆನಳ್ಳಿಗೆ ಕುತ್ಕೊಂಡ್ಬಿಟ್ಟು ಬೆಂಕಿ ಹಾಕಿ ಕುತ್ಕೊಂಡ್ಬಿಟ್ಟವ್ರೆ ತೋಟದಾಗ ಅಲ್ಲಿ ಬರ್ಸನಹಳ್ಳಿಗೆ. ಬಿಡು ಬಿಡು ಅದನ್ನೇನ್ ಬೇಡ, ಈಗ ಕತೆ ಎಲ್ಲ ಬೇಡ. ಈಗ ಬೆಳಿಗ್ಗೆ ಬತ್ತಿ ಒಂಚೂರು ಒಂದ್ 5 ಸಾವಿರ. ನಾಳೆ ಯುವರಾಜು ಯಾಕೆ ಇವತ್ತು ಅದೇ ಅವ್ರ ರಾಣಿಬೆನ್ನೂರ್ ಅಂತ ಬರ್ತೀನಿ ಅಂತ ಹೇಳಿದ್ನಲ್ಲ, ಆರಾಮಾಗಿ ಬಂದು ಊಟ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಹೊರಟೋಗ್ಬಿಟ್ಟು ನಮ್ಮ ಹುಡುಗ ಬಂದಿದ್ದ ಮಾತಾಡ್ಕೊಂಡ್ಕೊಂಡು ಸುಮ್ಮನೆ ಹೋಗ್ಬಿಟ್ಟ. ಉನ್ನಾರು ಯಾರೋ ಫೋನ್ ಮಾಡಿರು ಅಲ್ಲೇನೆ ಬಂದವ್ರೆ ಅಂತ ಅಂದ್ರು. ಬರೀ ನೀನ್ ನಾಮಕವ್ರಿಗೆ ಕೊಡ್ತೀಯ, ನಮ್ಮದವ್ರಿಗೆ ಕೊಡೋದೇ ಇಲ್ಲ ನೋಡು. ನಿಮ್ಮ ಅಪ್ಪ ಮಾಡಿದ್ರೆ ಖರ್ಚು ಮಾಡು. ನಿಮ್ಮ ಅಪ್ಪ ಮಾಡಿದ್ರೆ ನಿಮ್ಮ ಅಪ್ಪ ಮನೆಗೆ ಊಟ ಮಾಡಿ ಅಡಿಕೆ ನನ್ಗೆ ಊಟ ಏನ್ ಬೇಡ. ಇದು ಮನೆಗೆ ಊಟ ಮಾಡ್ಬಿಟ್ಟು ಅಡಿಕೆ ಮಾರತಕ್ ಹೋಗಿ ನೀರ್ ಮುಟ್ಟದವನು ಗೊತ್ತಿಲ್ವ ನಿಮ್ಮಪ್ಪ? ಓ ನನ್ಗೂ ಯಾಕೋ ನೀರ್ ಮುಟ್ಟದ ಬಗ್ಗೆ ಮಾತಾಡ್ಬೇಡ ನೀನ್. ನೋಡು ಅಂತಿದಂಗೆ ಹೊಟ್ಟೆ ನೋವು ಅಂದಾಗಲೇ ಗೊತ್ತಾಗ. ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ರಾಯಚೂರು, ಮೈಸೂರು, ಚಿತ್ರದುರ್ಗ, ವಿಜಯಪುರ ಇಲ್ಲಿ ಹತ್ತಿ ಬೆಳೆಯುವ ಜಾಸ್ತಿ ಊರುಗಳವು. ಗೊತ್ತಾಯ್ತಾ? ಅದರಲ್ಲಿ ಮೊದಲನೇ ಸ್ಥಾನ ಹಾವೇರಿಗಿದೆ, 2ನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಧಾರವಾಡದಲ್ಲಿ ಜೀವನ ಮಾಡ್ತಿದ್ದೀರೋ, ಹಾವೇರಿ ಜೀವನ ಮಾಡ್ತಿದ್ದೀರೋ, ಮೈಸೂರಲ್ಲಿ ಮಾಡ್ತಿದ್ದೀರೋ, ಚಿತ್ರದುರ್ಗದಲ್ಲಿ ಮಾಡ್ತಿದ್ದೀರೋ, ದಾವಣಗೆರೆಯಲ್ಲಿ ಮಾಡ್ತಿದ್ದೀರೋ, ಕಲಬುರ್ಗಿದಲ್ಲಿ ಮಾಡ್ತಿದ್ದೀರೋ, ರಾಯಚೂರಲ್ಲಿ ಮಾಡಿ ಬೆಳಗಾವಲ್ಲಿ ಮಾಡ್ತಿದ್ದೀರೋ? ನೀವ್ ಯಾರು ಹೇಳ್ರಿ? ಇದು ನಮ್ಮ ಬಳ್ಳಾಪುರ ಸ್ವಾಮಿ, ಇದು ದಾವಣಗೆರೆ ಅಲ್ಲ ನಮ್ದು. ನಾನು ಹಲೋ ಹಲೋ ನಾನು ಒಬ್ಬ ಹತ್ತಿ ಮಾರಾಟ ಬೆಳೆಯನ್ನು ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಬೆಳಗಾವಿ, ಮೈಸೂರು, ವಿಜಯಪುರ, ಕಲಬುರ್ಗಿ, ಬೆಳಗಾವಿ ಈ ತರ ಎಲ್ಲ ಊರಲ್ಲಿ ಹತ್ತಿಗಳು ಬೆಳೀತಾರೆ. ಮೊದಲನೇ ಸ್ಥಾನ ಹಾವೇರಿಗಿದೆ, 2ನೇ ಸ್ಥಾನ ಧಾರವಾಡಕ್ಕಿದೆ. ಅದರಲ್ಲಿ ನೀವು ಯಾವ ಸ್ಥಾನವನ್ನು ಪರಿಚಯ ಮಾಡಿಕೊಂಡು ನೀವು ಯಾವ ದೀಪದಲ್ಲಿ ನೀವು ಹತ್ತಿಯನ್ನು ಜಾಸ್ತಿ ಬೆಳೀತೀರಾ? ಎಷ್ಟು ಮೂಟೆ ಬೆಳಿತೀರಾ? ಎಷ್ಟು ಕ್ವಿಂಟಲ್ ಬೆಳಿತೀರಾ? ಟ್ಯಾಕ್ಸಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ? ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ? ನಾವ್ ಯಾವ್ದು ನೀವೇನು ಬೆಳೆಯಲ್ಲ ನಾವು. ಅಲ್ಲ ನೀವೇನು ಬೆಳೆಯೋದು ಅಂತ ಗೊತ್ತು. ನಮ್ಮ ಕರ್ಮ ಬಸ್ ಹೋತೇನಪ್ಪ. ಇಲ್ಲಿ ಯಾವ್ದು ಇಲ್ಲ ನಮ್ದು ಬಳ್ಳಾಪುರ ಸ್ವಾಮಿ. ನಮ್ಗೆ ಇದು ರಾಗಿ ಪಾಗಿ ಅಷ್ಟೇ. ತೆಂಗಿನಕಾಯಿ, ಅಡಿಕೆ ಗಿಡ ಅವೇ. ನಮ್ಗೇನು ಮಾತಾಡ್ಸ್ಬಿಡ್ರಿ, ತಲೆ ನಮ್ದು ಸರಿ ಇಲ್ಲ. ಆಮೇಲೆ ಆರೋಗ್ಯ ಏರ್ಪೇರಾಗಿದೆ ನಮ್ದು. ಆಮೇಲೆ ಅಣ್ಣ ನೀವು ರಾಗಿ ಬೆಳಿತೀರಾ, ತೆಂಗಿನಕಾಯಿ ಬೆಳಿತೀರಾ, ಭತ್ತ ಬೆಳಿತೀರಾ ಅಲ್ವಾ? ಭತ್ತನು ಕಮ್ಮಿ ಒಟ್ಟಾಗೆ. ತೆಂಗಿನಕಾಯಿ, ಅಡಿಕೆ, ರಾಗಿ ಬೆಳಿತೀರಾ. ತುಂಬಾ ಅತಿ ಹೆಚ್ಚು ಉತ್ಪಾದನೆ ಅತಿ ಹೆಚ್ಚು ಬೆಳೆಯನ್ನು ಬೆಳೆಕ್ಕಿಂತ ದೇಶ ಬೆಳಗಾವಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ, ಮೈಸೂರು, ವಿಜಯಪುರ, ಬೆಳಗಾವಿ, ಕೊಪ್ಪಳ ಮಾಡ್ಕೊಂಡು ಮಾಡ್ಬರ್ಬೇಕಾದ್ರೆ ಮೊದಲನೇ ಸ್ಥಾನ ಹಾವೇರಿಗಿದೆ, 2ನೇ ಸ್ಥಾನ ಧಾರವಾಡಕ್ಕಿದೆ. ನೀವು ಬೆಳೆದಾದ್ಮೇಲೆ ಚೀಲು ತುಂಬಿಡಿ, ಪ್ಲಾಸ್ಟಿಕ್ ಚೀಲು ತುಂಬ್ತೀರಾ, ಗೋಣಿ ಚೀಲು ತುಂಬ್ತಿರೋ, ಆಟೋದಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಟ್ಯಾಕ್ಸಿ ತುಂಬ್ಕೊಂಡು ಹೋಗ್ತಿರೋ, ಕ್ಯಾಂಟರಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಲಾರಿಯಲ್ಲಿ ತುಂಬ್ಕೊಂಡು ಹೋಗ್ತಿರೋ, ಮಂಡಿಗೆ ಹಾಕ್ತಿರೋ, ಇಲ್ಲ ನೀವೇ ಕೂರ್ಕೊಂಡು ಮಾರ್ಕೆಟ್ ಮಾಡ್ತಿರೋ, ಕ್ವಿಂಟಲ್ ಗಂಟ್ಲೆ ಮಾಡ್ತಿರೋ, ಕೆಜಿ ಗಟ್ಲೆ ಮಾಡ್ತಿರೋ, ಗ್ರಾಮ್ ಗಟ್ಲೆ ಮಾಡ್ತಿರೋ. ಬಸ್ ಹೋದೆಲ್ಲ ಬಸ್ ಹೋದ್ಲು ಸಿರಾಕ್ ಹೋದಂಗ ನಮ್ದು ಯಾವ್ದು ಹತ್ತಿರ ನಮ್ಮ ಬಸ್ ಹೋದೆಲ್ಲೋ. ಪರಮಾತ್ಮ ನಮ್ಮಮ್ಮನ ಯಾಕ ಕೆಟ್ಟ ದೃಷ್ಟಿಯಲ್ಲಿ ನೋಡ್ದಂತೆ ನಿನ್ ಬ್ಯಾಂಕಲ್ಲಿ. ಯಾರಿಗೆ? ನಮ್ಮಮ್ಮ ಬ್ಯಾಂಕಿಗೆ ಬಂದಿತ್ತಲ್ಲ ಈಗ. ಅದು ನಮ್ಮ ಜನ ಕೊಟ್ಟಿದ್ ನನ್ನ ಮಕ್ಕಳು ಅಜ್ಜಿ ಕಣಲೆ. ಅದು ನಮ್ಮವ್ವರು ವಯಸ್ಸಾಯ್ತು. ನಮ್ಮ ಅಮ್ಮನ್ಗೆ ನೀನ್ ಯಾಕೆ ನಮ್ಮ ಅಜ್ಜಿಗೆ ಹಂಗ್ ಮಾಡ್ತ ಏನೋ ಅಂತ ಅಜ್ಜಿ ಅಜ್ಜಿ ಕೈಲಿ ಆ ಅಜ್ಜಿಗೆ ಏನ್ ಇಷ್ಟೊಂದು ಮೆತ್ಕಾಗೈತೆ ನಿನ್ ಅಂತೆ. ನಿಮ್ಮ ಅಮ್ಮ ನಮ್ಮ ತಾಯಾರ ಹೋದಂಗ ಐತಿ ನಿಮ್ ತಾಯಿ. ಹಲೋ 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 ಯಜಮಾನ್ರೆ ನಂದೇ 100 ರೂಪಾಯಿ ಕೊಡ್ತೀನಿ. ಮೀಟ್ರ್ ಕೊಟ್ಟಿದ್ದ ಮಕ್ಕಳನ್ನ ಸಕತ್ತಾಗ ಬೈತೀಯ. ನಾನೇ 100 ರೂಪಾಯಿ ಕುಡಿಸ್ಬಿಡ್ತೀನಿ. ಹಲೋ ಇವ್ರಿಗೆ ಚೆನ್ನಾಗಿ ಉಗಿತೀಯ. ಅವ್ರ ಅಜ್ಜಿ ಬೈತೀನಿ ನಾನು. ಇವ್ರೆ ಸರಿ ಒಂದ್ ನಿಮಿಷ ಹಂಗೆ ಬರ್ರಿ. ಇವ್ರೆ ಆ ಅಜ್ಜಿ ವಯಸ್ಸೇನು ಇತ್ತು. ಇವ್ರು ಏನ್ ಕೊಟ್ಟಿದ್ದ ನನ್ನ ಮಕ್ಕಳು. ನಮ್ಮ
ನಮ್ಮ ಅಜ್ಜಿ ನಮ್ಮವ್ವ ಏನಾಗ್ಬೇಕು, ನಮ್ಮ ತಾಯಿ ಏನಾಗ್ಬೇಕು ನಮಗೆ? ನಮಗೆ ತಾಯಿ ಏನಾಗ್ಬೇಕು? ನಿಮಗೆ ನಮ್ಮ ತಾಯಿ ಏನಾಗ್ಬೇಕು? ಅಮ್ಮ ಅವ್ರವ್ವ ಏನಾಗ್ಬೇಕು ನಮ್ಗೆ? ಅಜ್ಜಿ ನಾವು ಅಲ್ಲ 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 ಲೆಕ್ಕ ಹಾಕ್ರಿ. ಇವ್ರು ಯಾವ ಮಿಂಟ್ರಿ ಕೊಟ್ಟಿದ್ದ ನನ್ನ ಮಗ ಹೇಳ್ತಾನಲ್ಲ, ಬ್ಯಾಂಕಾಗಿ ಅಕೌಂಟ್ ನಂಬರ್ ಹಾಕಿ ಕೊಡ್ರಪ್ಪ ಅಂತ ಅಂತು. ನಾನು ಅದ್ ಯಾರು ತಗೊಂಡು ನನ್ನ ಅಕೌಂಟ್ ಬುಕ್ ಅಂದಿಲ್ಲ. ಆ ಅಜ್ಜಿ ತವ ಸೈನ್ ಹಾಕ್ಸಿ ಅಜ್ಜಿಗೆ ದುಡ್ಡು ಎತ್ಕೊಟ್ಟಿದ್ದೀನಿ. ಆ ಅಜ್ಜಿ ಅಂತ ಹೇಳ್ತಾರಲ್ಲ ನಮ್ಮ ತಾಯಿಯರು. ನಮ್ಮ ಮುಗಿರಿ ಅವ್ರಿಗೆ. ಹಲೋ ಹಲೋ ಹೇಳಿ ಸ್ವಾಮಿ, ತಾಯಿ ಅಜ್ಜಿ ಅನ್ನೋದ ತಾಯಿ ಅಜ್ಜಿ ತಾಯಿ ಅಜ್ಜಿ ಆಗ್ಬೇಕು. ಅಮ್ಮ 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 ಹಲೋ ಅಜ್ಜಿ ಆಗ್ಬೇಕು. ಆಗ್ಬೇಕು. ಹೆಂಗ್ ಮಾಡ್ರಿ? ಹಲೋ ಹಲೋ ಹೇಳ್ರಿ. ಹಲೋ ಆನಂದ್ ಹಲೋ ನೀವು ಮಾತಾಡಿ ಹೇಳ್ರಿ ಯಾವ ನಮ್ಮ ಅಜ್ಜಿ. ಹೇಳ್ರಿ. ಹಲೋ ಹಾ ನಮ್ಮ ಅಜ್ಜಿ ಬ್ಯಾಂಕಿಗೆ ಹೋಗಿತ್ತಂತೆ. ಹಾ ನಮ್ಮ ಅಜ್ಜಿ ಬ್ಯಾಂಕಿಗೆ ಹೋಗಿತ್ತಂತೆ. ಹಾ ಬ್ಯಾಂಕಿಗೆ ಹೋಗಿ ಅಕೌಂಟ್ ನಂಬರ್ ಹಾಕ್ಸ್ಕೊಡಪ್ಪ ಅಂದ್ರೆ ಅಕೌಂಟ್ ನಂಬರ್ ಎಲ್ಲ ಹಾಕ್ಸ್ಕೊಟ್ಟಿ, ಹಾ ಅಜ್ಜಿ ನೀನ್ ಎಲ್ಲಿ ಸಿಕ್ತಿ ಹೇಳು, ರಾತ್ರಿ ಹೊತ್ತು ನಮ್ ಬತ್ತೀನಿ, ನೀನ್ ಒಬ್ಳೆ ಮನೆ ಕಂತಿ ಅಂತ ಹೇಳ್ತಾ ಎಲ್ಲ ಇಸ್ಕೊನಲ್ರಿ ನಮ್ಮ ಅಜ್ಜಿದು. ಆ ಅಜ್ಜಿ ನಾವು ಅಂತ ಅವಾಗ್ಲಿಂದ ಬಡ್ಕಂತ ಐತೆ. ಆತರ ಕೆಲ್ಸ ಮಾಡ್ತಾರಣ? ಅಂತ ಆಟ ಆಡ ಇಲ್ಲ ಬಿಡ್ರಿ ಅವರು. ರೇ ಅಜ್ಜಿ ನಂಗೆ ಮನೆ ಬರಲ್ಲ. ಮಾಡೋರ್ ಕಣ್ರಿ. ನಮ್ಮ ಅಜ್ಜಿ ಹಂಗ ಇಟ್ಬಿರಿ. ನಮ್ಮ ತಾಯಿಯರು ಹೋಗಿದ್ದಂಗ ಐತೆ ಅದು. ಅಕೌಂಟ್ ನಂಬರ್ ಕೇಳ್ತಾನೆ, ಅಕೌಂಟ್ ನಂಬರ್ ಹಾಕ್ಸ್ಕೊಟ್ಟೆ. ನಮ್ಮವ್ರು ಯಾರು ಇದು ಬಂದ್ರು ದುಡ್ಡು ಎತ್ಕೊಳಕ್ಕೆ ಬ್ಯಾಂಕಾಗೆ. ನಮ್ಮ ಅಜ್ಜಿ ಅಂತ ಫೋನ್ ಮಾಡ್ತಾರಲ್ಲ ಲೆಕ್ಕ ಹಾಕ್ರೆ. ಹಲೋ ನಮ್ಮ ಮೆಟ್ಟಾಗಿ ಅಲ್ವಾ ಮುಗಿಬೇಕಾಯ್ತು ನೀವು ಚೆನ್ನಾಗಿ. ಹಲೋ ಅಣ್ಣ ನರಸಿಂಹಣ್ಣ, ಅಣ್ಣನ 10 ರೂಪಾಯಿ ಭಿಕ್ಷೆ ಕೊಟ್ಟಲ್ಲ ನನ್ಗೆ. ಓ ಅಲ್ಲಿ ಅದೇ ಇದು ಒಳ್ಳೇದ್ ಮಾಡುವ ಎಲ್ಲ ಅಂತ ಕೊಟ್ನಲ್ಲ. ಗಣಪ ನೋಡು, ಅಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು 10 ರೂಪಾಯಿ ಕೊಟ್ಟಲ್ಲ. ಆ ದುಡ್ಡೆಲ್ಲ ತಗೊಂಡೋಗಿ ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋಗಿದ್ದೀನಿ. ನೀನ್ ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಲ್ಲಪ್ಪ, ಅದು ಹೋಗೋದೇ ಇಲ್ಲ. ಕಾರಿಗೆ ಡೀಸೆಲ್ ಹಾಕ್ಸೋಣ ಅಂತ ಹೋದ, ನೀನ್ ಭಿಕ್ಷೆ ಕೊಟ್ಟಿದ್ದಲ್ಲ 10 ರೂಪಾಯಿ. ಅದೇ ಇದು 5 ಜನ 6 ಜನ ಕೊಟ್ನಲ್ಲ ಎಲ್ಲ ಹಂಚ್ಕೊಳ್ರಿ ಅಂತ. ಅದೇ ಹಂಚ್ಕೊಳ್ಳಿ ಅಂತ ಕೊಟ್ರೆ ನಮ್ದೊಂದ್ ಕಾರ್ ಐತೆ. ಇದು ಸರಿ ಕಾರ್ ಐತೆನವ? ನಮ್ದು ಕಾರ್ ಐತಲ್ಲ, ಡೀಸೆಲ್ ಹಾಕ್ಸೋಣ ಅಂತ ಹೋದೆ ನೀನ್. ಆಮೇಲೆ ಎಲ್ಲಾರು ಕೊಟ್ಟಿದ್ರಲ್ಲ ಕೂಡಿಕೊಂಡಿದ್ದು. ಆಮೇಲೆ ಒಂದು ಫುಲ್ ಟ್ಯಾಂಕ್ ಮಾಡ್ಸು ಅಂತ ಹೇಳಿ ಆಮೇಲೆ ನೀನ್ ಕೊಟ್ಟಿದ್ದು ಚಿಲ್ಡ್ರೆ ಕಾಸು ಎಲ್ಲ ಕೊಟ್ಟು, ನೀನ್ ಕೊಟ್ಟಿದ್ 10 ರೂಪಾಯಿ ವಾಪಸ್ ಕೊಟ್ರು. ಅರ್ಧೋಗೈತ್ ನೋಡ್ರಿ, ನರಸಿಂಹರಾಜ ಕೊಟ್ಟಿರೋದು ಅಂತ ಹೇಳಿ ವಾಪಸ್ ಕೊಟ್ರು ಕಣಪ್ಪ ಬಂಕ್ನವ್ರು. ಕಾರು ಅದೆಲ್ಲ ಮಾಡಿಕೊಂಡ್ರು. ನಮ್ಮ ಎಷ್ಟು ಕಾರು? 3 ಬಾಡಿಗೆ ಬಿಟ್ಟಿದೀನಿ. ಒಂದು ನಾವು ಓಡಾಡಕ್ ಮಡಿಕೊಂಡಿದೀವಿ ಕಣಪ್ಪ, 4 ಒಟ್ಟು. ಹೌದು 4 ಕಾರ್ ಇದಾವಂತ. ನೀವು ಒಂದು ಓಡಾಡಕ್ ಮಾಡಿ ಮತ್ತೆ ಅಲ್ಲಿ ಹೆಂಗ್ ಕೂಕೊಂಡಿದ್ರಿ ಹೊರಗ್ ಬಟ್ಟೆ ಹಾಕಿ? ಅದೇ ಬಿಸ್ನೆಸ್ ಕಣಪ್ಪ ನಮ್ದು, ವ್ಯವಹಾರ ಮಾಡೋದು ಅಲ್ಲೇ. ನಾವು ಹಂಗೆ ಕೂಡಿಕಂತೀವಿ. ಮೈ ಕೈ ಏನು ನೋವ್ಬಾರ್ದಲ್ಲಪ್ಪ ನಮ್ಗೆ. ಮೊದ್ಲಿಂದ ನಾವೇನು ಕೆಲ್ಸಕ್ಕೆ ಹೋಗಿಲ್ಲ, ಬರೀ ಅದೇನೆ. ನಮ್ ತಾತ ಮುತ್ತಾತ ನಮ್ಮ ಅಪ್ಪನ ಕಾಲದಿಂದ ಅದೇ ಬಂದಿರೋದು ನಮ್ಗೆ. ಅದೇ ಅಲ್ಲಿ ಬೆಳೆಸ ಬಿಡೋದು ಹಿಂಗೆ ಡ್ಯೂಟಿ ಒಟ್ಟಾಗೆ. ಡ್ಯೂಟಿ ಅದೇನೆ ಕಣಪ್ಪ. ನೋಡಪ್ಪ ಈಗ 10 ರೂಪಾಯಿ ಅರ್ಧೋಗೈತೆ, ಬಾರಪ್ಪ ಬೇರೆ ಕೊಟ್ಟೋಗು, ನಂಜನಗೂಡಿಗೆ ಬಾರಪ್ಪ. ನಂಜನಗೂಡಿ ತಿರ್ಗಾ ಬರಕಾಗತ್ತ? ನಂಜನಗೂಡಿಗೆ ಅಲ್ಲಿ ಬಿಡಿ 10 ರೂಪಾಯಿ ನಾವು ಕೊಟ್ಟರೆ ತಿರ್ಗಾ ನಂಜನಗೂಡಿಗೆ ಏನು ಕೊಡಕ್ ಹೋಗ್ತಾರೆ? ಇನ್ನೊಂದ್ಸಲ ಯಾವಾಗ ಬಂದಾಗ ವಾಪಸ್ ಕೊಡಿದಂತೆ. ಈ ನಂಬರ್ ಹಂಗೆ ಯಾಡ್ ಮಾಡ್ಕೊ, ಇನ್ನೊಂದ್ಸಲಿ ಬಂದಾಗ ಮರಿಬೇಡ ಕಣಪ್ಪ. 10 ರೂಪಾಯಿ ಕೊಟ್ಟ ಕೊಡ್ತೀನಿ ಬಿಡಕ್ಕೆ ಇನ್ನೊಂದ್ಸಲ ಬಂದಾಗ. ಫೋನ್ ಪೇ ಗೂಗಲ್ ಪೇ ಏನಾನ ಐತಾ? ಅದು ಗೊತ್ತಾಗಲ್ಲ. ಅಲ್ಲ ನೋಡಿ, ಯಾರ್ ತಾವ್ ಇದ್ರೆ ಗೂಗಲ್ ಪೇ ಬೇಗಲ್ ಪೇ ಎಲ್ಲ ಪೇ ಅಂತ ಅಲ್ಲಿ ನೋಡ್ರಿ ಈಗಲೂ ಆಗ್ಲೂ ಪ್ರಾಣ ಬಿಡೋಣ ಅನ್ಕೊಳ್ತಿದ್ಲು. ಅಯ್ಯೋ ಅದು ಹೆಂಗ್ ಗೊತ್ತೇನಪ್ಪ, ಅಯ್ಯೋ ಮರಿ ಊಟ ಮಾಡಿಲ್ಲ ಕಾಸ್ ಕೊಡಪ್ಪ 2 ರೂಪಾಯಿನ ಅಂತ ಅನ್ನ ಸುಮ್ನೆ ಹಂಗಲ್ಲಿ ನಾಟಕ. ಸುಮ್ನೆ ನಾಟಕ ಆಡೋದು ರುಚಿ ಅದೇ ಇದು. ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು ನೋಡಿ. ನಾವು ಚೆನ್ನಾಗ್ ಮಾತಾಡ್ತೀನಲ್ವನಪ್ಪ ನಾನು, ಚೆನ್ನಾಗ್ ನಾಟಕ ಹೇಳ್ತೀನಲ್ವಾ? ಸುಮ್ನೆ ಹಂಗ ಅನ್ನೋದು, ಮರಿ ಏನನ್ನ ಕೊಡಪ್ಪ ಊಟ ಮಾಡಿ 3 ದಿವಸ ಆಯ್ತು ಅಂತ ಅನ್ನ ಸುಮ್ನೆ ಹಂಗಲ್ಲಿ. ಡ್ರಾಮಾನು? ಡ್ರಾಮಾ. ನಾವು ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡ್ ಬಂದಿರ್ತೀವಿ, ಒಡವೆ ಇದು ಸೀರೆ ಎಲ್ಲ. ಅಲ್ಲಿಗೆ ಬಂದಾಗ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ, ತಿರ್ಗಾ ಹಳೇದ್ ಹಾಕೊಂಡ್ ಕೂತ್ಕೊಂಡ್ಬಿಡ್ತೀವಿ. ಗೊತ್ತಿಲ್ಲ ನೋಡಿ, ಇದ್ರಾಗೂ ಹಿಂಗೈತೆ ಅನ್ನೋದು ನಮಗ್ ಗೊತ್ತು. ಇವತ್ತೇ ನೀವ್ ಹೇಳಿದ್ರಣ
ಅಮ್ಮ ಈಗ ನೀನು ಹೆಂಗಾರ ಮಾಡಿ ಗೂಗಲ್ ಪೇ ಅವರೆಲ್ಲ ನಿಮ್ಮರೇ, ಅವ್ರಲ್ಲಿ ಕುಂತಿದ್ದಾರಲ್ಲ ನಿಮ್ಮರೇ? ನಮ್ದೆಲ್ಲ ಒಂದೇ, ನಾನೇ ಅದಕ್ಕೆ ಅಧ್ಯಕ್ಷರು. ಅದ್ರಲ್ಲಿ ಎಲೆಕ್ಷನ್ ಐತ್ರ? ನಾನು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದೀನಿ ಅದ್ರಾಗೆ. ಏನಂತ ಎಲೆಕ್ಷನ್ ಅದ್ರ? ಎಲೆಕ್ಷನ್ ಹೆಸರೇನು? ಎಲೆಕ್ಷನ್ ಏನಿಲ್ಲ, ಹಂಗೆ ನಮ್ದೊಂದ್ ಎಲೆಕ್ಷನ್ ನಾವೆಲ್ಲ ಕಮಿಟಿ ಮಾಡ್ಕೊಂಡಿದೀವಿ ನಮ್ ಸಂಘದ್ದು. ಆ ಸಂಘದಾಗ ನಾವು ಎಲೆಕ್ಷನ್ ನಿಂತ್ಕೊಳ್ಳೋದು ಯಾರು ಬೇಕಾದ್ರು. ನಾನ್ ಗೆದ್ದಿದ್ದೀನಿ ಸರಿ. ನಂಜಮ್ಮ ವಿನ್ ಆಗಿದ್ದಾಳೆ. 5 ವರ್ಷ ನಂದೇ ಇನ್ಚಾರ್ಜು. ಅವ್ರದ್ದು ಎಲ್ಲ ಕಲೆಕ್ಷನ್ ಮಾಡ್ಕೊಂಬಂದ್ ನನ್ನ ಕೈ ಕೊಡ್ತಾರೆ. ನಾನೇ ಅವ್ರದ್ದು ಊಟ ತಿಂಡಿ ಬಟ್ಟೆ ಎಲ್ಲ ನೋಡ್ಕೊಳೋದು. ಆಮೇಲೆ ನನ್ನ ಕಾರಲ್ಲಿ ನಾನು ಓಡಾಡ್ತೀನಿ. ನನ್ನ ಜೊತೆಗೆ 4 ಜನ PA ಗಳು ಮಡಿಕೊಂಡಿದೀನಿ. ಅವ್ರ PA ದಿರ್ಗೆ ಎಲ್ಲ ತಿಂಗಳಿಗೆ 1,20,000 20,000 ಸಂಬಳ. 1,20,000 ತಿಂಗಳಿಗೆ ಸಂಬಳ ಒಂದ್ PA ಗೆ. ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಅವ್ರು ಬೇರೆ ಬಿಸ್ನೆಸ್ ಮಾಡ್ತಾರಲ್ಲ, ಅವ್ರು ಆ ಕಡೆ. ಅವ್ರ ಇನ್ನೊಂದ್ ದೇವಸ್ಥಾನ ಚಾಮುಂಡಿ ಬೆಟ್ಟ. ಒಳ್ಳೇದಾಗ್ತದೆ. ನಮ್ಗೆ ಗೊತ್ತೇ ಇಲ್ಲ ನೋಡಿ, ಭಿಕ್ಷೆ ಕೊಡೋದೇ ಸ್ವಲ್ಪ ಅನ್ನಿಸ್ತೈತಿ. ನಾವೇ ಅವ್ರಿಗಿನ್ನ ಕಡೆ. ಮರಿ ನಿಮ್ಮ ಹತ್ರ ಎಷ್ಟ್ ಕಾರ್ ಇದಾವೆ? ಇಲ್ಲ, ನಮ್ದು ಯಾವ್ದೋ ಒಂದು ಕೆಟ್ಟೋಗಿರೋ ಕಾಲ ಐತೆ, ಒಂದು ಯಾವ್ದೋ ಒಂದು ಹಳೇದು. ಏನಪ್ಪ ನೀನ್ ಅರ್ಧೋಗಿರೋ ನೋಡ್ಕೊಟ್ಟೋಗಿದ್ಯಾ? ಬಿಡಕ್ಕೆ ನಿಮ್ಗೆ ಅದೆಲ್ಲ ಏನ್ ಲೆಕ್ಕ? ಅದೆಲ್ಲ ಏನ್ ಲೆಕ್ಕ? ತಗೊಳ್ಳ ಮರಿ. ನಿಮ್ತಾವ್ ಮಾತಾಡೋದಕ್ಕಿನ್ನ ನಾವೇ ನಿಮ್ ಜಾಗದಾಗ ಬಂದ್ ನಿಮ್ತಾವೆಲ್ಲ ಒಂದ್ 2 ಲಕ್ಷ ಇಸ್ಕೊಂಬರೋ ಅನ್ನಿಸ್ತಾ ಇದೀಗ. ಅಲ್ಲ ಹೋಗ ಮರಿ, ನೀನು ಒಳ್ಳೆ ದುಡ್ಡು ನೋಟ್ ಕೊಡೋ ಬಿಟ್ಟು ಅರ್ಧೋಗಿರೋ ನೋಟ್ ಕೊಟ್ಟಿದ್ಯಾ? ಎತ್ತು ನಿನ್ ಬಾಯಿಗೆ ಮಣ್ಣು ಹಾಕೋಳೆ ಮಗನೆ. ಕೊಡೋದ್ ಕೊಡ್ತೀಯ, ಚೆನ್ನಾಗಿರೋದ್ ಕೊಡ್ಬೇಕು ತಾನೆ. ಎಲ್ಲ ಭಿಕ್ಷೆ ಕೊಟ್ಟು ಅರ್ಧ ಇಲ್ಲ ಹೊಸ ನೋಟ ಅಂತ ಕೊಟ್ಟೆ, ನನ್ಗೇನ್ ಗೊತ್ತು? ನೋಡಿ ಬರ ಇಲ್ಲಿ ಹೇಳು. ಹಲೋ ಹಲೋ, ನಾನ್ ಕೆಂಪ್ರಂಗಮ್ಮ. ಏನ್ ಕೆಂಪ್ರಂಗಮ್ಮ? ಏನ್ ಮರಿ, ಆವಾಗ ನಮ್ಮ ಮೊನ್ನೆ ಭಿಕ್ಷೆ ಕೊಡೋದ್ ಕೊಟ್ಟಿದ್ಯಾ, ಅರ್ಧೋಗಿರೋ ನೋಟ್ ಕೊಟ್ಟೋಗಿದ್ಯಾ? ಅಲ್ಲ ನಿನ್ಗೇನು ಮಕ ಮುಷ್ಟಿ ನೀನ್ ಕಣ್ಣು? ನಮ್ಗಂತೂ ಕಣ್ಣು ಕಾಣ ನಾಟಕ ಆಡ್ತೀವಿ ಅಂದ್ರೆ ನಿನ್ ಕಣ್ಣು ಎಲ್ಲ ಕಾಣ್ತೈತೆ, ಕಪಾಳ ಕಾಣ್ತೈತೆ, ಎಲ್ಲ ಕಾಣ್ತೈತೆ. ಚೆನ್ನಾಗಿರೋ ನೋಟ್ ಕೊಟ್ಟೋಗ್ಬೇಕು ಭಿಕ್ಷದವ್ರಿಗೆ ಅಂತ ಗೊತ್ತಾಗಲ್ವಾ ನಿನ್ಗೆ? ಅಂತ ನೋಡ್ರಿ ಅರ್ಧೋಗಿರೋ ಕೊಟ್ಟೋಗಿದ್ಯಲ್ಲ. ಅವ್ರೆ ಅಂದ್ರೆ ಜನ್ಮಾಪಿ ಒಬ್ಬರಿಗೆ ₹1 ಭಿಕ್ಷೆ ಕೊಡಲ್ಲ. ನಮಗ್ ಫೋನ್ ಮಾಡಿ ಏನ್ ತೊಂದ್ರೆ ಕೊಡ್ತಾ ಇದಾರೆ? ಬಾರಿ ಕಲ್ಯಾಣ ಮಂಟಪಕ್ಕಿಂತ ಆಡೈತ್ರಲ್ಲ, ಆಗ ಹಂಗೆ ಬಾ 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 ಅಂತ ಅಂತಾರೆ. ಎಲ್ಲಿಗೋ ಗೊತ್ತಿಲ್ಲ. ನೀವು ಅದನ್ನ ಕೇಳ್ಬೇಕಲ್ವಾ? ಅದಕ್ಕೆ ನೀವು ಕೇಳ್ದೇನೆ ಇಷ್ಟೊಂದು ಅಕ್ಕವ್ರ ಹತ್ರ ಬೇದ. ನಿಮ್ಮ ಮನೆ ಅಕ್ಕನ ಹೆಸರು ಏನಣ್ಣ? ಈ ವಿಶ್ವನಾಥ ಅಂತ ಒಂದು ಹಾಡಿದ್ರಲ್ಲ, ನೀನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯೇ ಅಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ನೀನು ಕಂದನಲ್ಲವಿ. ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ಅವನು ಕಂದನಲ್ಲವೇ. ವಿಶ್ವನಾಥ ಹಾಗಂಗೆ ವಿಶಾಲಾಕ್ಷಮ್ಮ ಅಂತ. ವಿಶಾಲಮ್ಮ ಅಕ್ಕರ್ಗೂ ನಿಮ್ಗೂ ಈಗ ಪಾಪ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಕ್ಕವರು. ಈಶ್ವರ ಪರಮಾತ್ಮ. ಸರ್ ನೀವು ಒಂದು ನಿಮಿಷ ನಾನ್ ಮಾತಾಡ್ಬೇಕಾದ್ರೆ ನೀವ್ ಏನನ್ನ ತಲಾಟೆ ಮಾತಾಡಕ್ ನಾವ್ ಬಂದಿಲ್ಲ, ಇಲ್ಲಿ ನಾವ್ ಫೋನ್ ಮಾಡಿಲ್ಲ ನಿಮ್ಗೆ, ಗೊತ್ತಾಯ್ತಾ? ನೀವ್ ತಲಾಟೆ ಏನೇನ ಮಾತಾಡ್ಬೇಡ್ರಿ. ಅದನ್ನೇನಿದ್ರು ನಿಮ್ಮ ಮಿಸಸ್ ಹತ್ರ ತೋರಿಸ್ಕೊಳ್ಳಿ. ನಾವೇನ್ ಗೊತ್ತಾ, ಜೀವನದಲ್ಲಿ ಗಂಡ ಹೆಂಡತಿ ಸುಖವಾಗಿರ್ಬೇಕು ಸರ್. ನಮ್ಮ ಉದ್ದೇಶ ಅದೇನೆ. ನಾವ್ ಫೋನ್ ಮಾಡಿರ್ತಕ್ಕಂಥ ಉದ್ದೇಶ ಗಂಡ ಹೆಂಡತಿ ಯಾವತ್ತು ಜೀವನದಲ್ಲಿ ಸಾಯೋವರೆಗೂ ಚೆನ್ನಾಗಿರ್ಬೇಕು ಸರ್. ಯಾವತ್ತು ಕಿತ್ತಾಡಬಾರ್ದು. ಅದಕ್ಕೆಲ್ಲ ಆಸ್ಪದ ಮಾಡ್ಕೊಡ್ಬಾರ್ದು. ನಿಮ್ದೇ ತಪ್ಪಿರ್ಲಿ. ಗೊತ್ತಾಗಲ್ಲ ನೀವು ಯಾವ್ದು ಕಂಪ್ನಿಯರೋ ಅಥವಾ ಯಾರು ಅನ್ನೋದು ನೀವೇ ಗೊತ್ತಾಗಲ್ಲ ಸರ್. ಖಂಡಿತ ನಾವು ಕಂಪ್ನಿಯರೇನೆ. ನಿಮ್ಮ ಪ್ರಾಬ್ಲಮ್ ಹೇಳ್ತಾ ನಮ್ಗೆ ಆತ ಮನೆಗೆ ಹೋಗೋದು ಟೈಮೇ ಮರ್ತೋಯ್ತು. ಅದಕ್ಕೆ ಮಾತಾಡ್ಕೊಂಡ್ ಕುಂತಾ ಇದೀವಿ. 5 ನಿಮಿಷ ಅಷ್ಟೇನೆ ಮಾತಾಡೋಣ ಅಂತ. ನಮಗ್ ತಿಳಿದಿರೋ ಮಟ್ಟಿಗೆ ನಾವ್ ಹೇಳ್ತೀವಿ ಕೇಳಿ. ಇಲ್ಲಿ ನಿಮ್ದೇ ತಪ್ಪಿರ್ಬೋದು, ಅಕ್ಕವ್ರದ್ದು ತಪ್ಪಿರ್ಬೋದು. ಯಾವತ್ತೇ ಆಗ್ಲಿ ಅನುಸರಿಸ್ಕೊಂಡು ಬಾಳ್ಕೊಂಡು ಹೋಗಿ. ನಿಮ್ದೇ ತಪ್ಪಾಗ್ಲಿ ನೀವೇ ಒಂದ್ಸರಿ ಕ್ಷಮಾಪಣೆ ಕೇಳ್ರಿ. ಇಲ್ಲ ಅಕ್ಕನೇ ಕ್ಷಮಾಪಣೆ ಕೇಳುತ್ತೆ. ನಾನು ನಿಮ್ಗಿಂತ ಚಿಕ್ಕೋನು, ಅವೆಲ್ಲ ಹೇಳ್ಬಾರ್ದು. ನಮ್ಗಿನ್ನು ಮದ್ವೆ ಆಗಿಲ್ಲ. ಆದ್ರೂ ಅಕ್ಕವ್ರಿಗೆ ಹೇಳಿ, ಜೀವನದಲ್ಲಿ ಈ ತರ ಎಲ್ಲ ಕಿತ್ತಾಡಬಾರ್ದು. ಅವೆಲ್ಲ ಜೀವನದಲ್ಲಿ ಸಹಜ. ಅನುಮಾನ ಬರಬಾರ್ದು. ಅಕ್ಕವ್ರಿಗೆ ಒಂದ್ ಸ್ವಲ್ಪ ಕೊಡಿ ಅಣ್ಣ, ನಾನು ಹೇಳ್ತೀನಿ ಬೇಕಾರೆ. ಕಂಪ್ನಿಯರ್ ಮಾಡಾರೆ ಅಂತ ಕೊಡಿ. ಅಮ್ಮ ಅಮ್ಮ ನೀ ಬೇಗನೆ ಬಾರಮ್ಮ, ಅಮ್ಮ ನೀ ಬೇಗನೆ ಬಾರಮ್ಮ. ಮಗ ಯಾರೋ ಸರೆಂಡರ್ ಮಾಡ್ಯಾವ ನೋಡು, ಸರೆಂಡರ್ಗಳು ಮಾಡಿದಾರ ಮಗ.
ಇದೆಲ್ಲ ಶಾಶ್ವತವಾಗಿರಲ್ವಂತೆ. ಪತಿಯೇ ಪರದೈವ, ಪತಿ ಅಂತ ಏನೋ ಹೇಳ್ತಾರೆ ಸ್ವಾಮಿಗಳು. ಪತಿಯೇ ಪರದೈವ. ಕೊಡಿ ಸರ್, ನಮ್ಗೆ ಸ್ವಲ್ಪ ಟೈಮ್ ಆಯ್ತು, ಮನೆಗೆ ಹೋಗ್ಬೇಕು ನಾವು. ಆಯ್ತು ಆಯ್ತು, ಏನೋ ಒಂದೆರಡು ವಿಚಾರ ನೋಡಿ ಹೇಳ್ಬಿಟ್ಟು ನಮ್ ಸಂಸಾರ ಒಂದ್ ಮಾಡ್ಬಿಡಿ ಸ್ವಾಮಿ. ನಮಗೂ ಅಷ್ಟೇ ಸರ್ ಬೇಕಿರೋದು, ನಿಮ್ ಸಂಸಾರ ಒಂದಾಗ್ಬೇಕು ಅನ್ನೋದೇ ನಮಗ್ ಬೇಕಿರೋದು. ನಿಮ್ಮಂತರ ಆಶೀರ್ವಾದ ಸ್ವಾಮಿ. ಏ ನಾವು ಸರ್, ಒಳ್ಳೆ ದಯವಿಟ್ಟು ನಮ್ಮಂತರ ಆಶೀರ್ವಾದ ಅಲ್ಲ, ನಿಮ್ಮಂತ ಶಿವ ಪಾರ್ವತಿ ಅಕ್ಕ ವಿಶಾಲಕ್ಕ ನಿಮ್ಮಂತರ ಆಶೀರ್ವಾದ ಇರ್ಬೇಕು ಸರ್, ನಮ್ಮಂತ ಎಜುಕೇಟೆಡ್ ಮೇಲೆ. ಏನ್ ತಾಯಿ, ಇನ್ನು ಅವ್ರ ಸ್ವಾಮಿಯವ್ರ ಆಶೀರ್ವಾದನೆ ಕೇಳಿಲ್ಲ, ಅಲ್ಲಿ ಮಕ್ಮಣ್ಣಾಕ ಅಂತೀಯಲ್ಲೋ. ಅಯ್ಯೋ ಕೊಡು ಅಕ್ಕರ್ಗೆ. ಅಕ್ಕ, ನನ್ನ ಹೆಸರು ವೇಣುಗೋಪಾಲ್ ಅಂತ. ಯಾಕವ್ವ? ಅಯ್ಯೋ, ಇನ್ನು ತಗೊಂಡ್ ಹೋಗಿ ಅಂತ ಸ್ವಾಮಿ, ನನ್ನ ಹತ್ರನೇ ಬರ್ಬೇಡ ಅಂತ ಅಂತಾರೆ. ದಯವಿಟ್ಟು ಕೊಡಿ ಅಣ್ಣ, ದಯವಿಟ್ಟು. ನನ್ನಿಂದ ನಿಮ್ಗೆ ಒಳ್ಳೇದಾಗ್ಬೇಕು ಅಷ್ಟೇ ನಾನು ಕೇಳ್ಕೊಳೋದು. ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ. ನಮ್ ಸಂಸಾರ ಒಂದ್ ಮಾಡ್ತಾರೆ ನೋಡಿ ಅಮ್ಮ. ಕೆರನು ಬೇಡ, ಕೆರಗಳು ಬೇಡ, ಮೂಗಲು ಬೇಡ, ಹಂಗೆ ಬಾರೆ ಅತ್ತೆ 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 ಅಂತ ಹೇಳ್ತೇವೆ. ಅಕ್ಕ ಅಕ್ಕವ್ರೆ, ಹೇಳಿ. ಗುಡ್ ಈವ್ನಿಂಗ್ ಮೇಡಮ್. ಕೊಟ್ಟೇರಿ ಸ್ವಾಮಿ. ಗುಡ್ ಈವ್ನಿಂಗ್ ಮೇಡಮ್. ಹಲೋ, ಗುಡ್ ಈವ್ನಿಂಗ್ ಮೇಡಮ್. ನಾವೇನ್ ಗೊತ್ತಾ, ನೀವು ಬೇಜಾರು ಮಾಡ್ಕೊಂಬೇಡಿ. ಯಾವತ್ತು ಅಣ್ಣವ್ರು ಏನೇ ತಪ್ಪು ಮಾಡೋ. ನಿಮ್ಮ ಹೆಸರು ಹೇಳಿ ಸರ್, ನಿಮ್ಮ ಹೆಸರು. ಈಗಿದ್ರ ಹ್ಞೂನಕ್ಕ, ಯಾರು ಹೇಳಿ? ನಿಮ್ಗೊಂದ್ ಗುಡ್ ನ್ಯೂಸ್ ಇದೆ. ಏನ್ ಹೇಳಿ? ನಾನ್ ಬಸ್ರಿ ಅಂದ್ರೆ ನಿಮ್ ಮಗು ನನ್ನ ಹೊಟ್ಟೆಲ್ ಬೆಳೀತಾ ಇದೆ. 11 ಗಂಟೆ ಹಂಗ್ ಬರ್ತೀನಿ ಬಿಡ್ರಿ. ಅದು 11 ಗಂಟೆ 11:30 ಹಂಗ್ ಬರ್ತೀನಿ ತುಮಕೂರಿಗೆ. ಆಯ್ತು. ಯಾಕೆ? ಮಗ ಅಲ್ಲಿ ಯಾರಕ್ ಹೋಗ್ತಾರ ನೋಡು. ಬರ್ತೀನಿ ಬಿಡಿ ಅಣ್ಣ. ಆಯ್ತು. ಎಲ್ಗೆ? ತುಮಕೂರಿಗೆ ಬರ್ತೀನಿ. ತುಮಕೂರಿಗೆ ಬಂದ ಮಾರ್ಕೆಟ್ದಾಗ ಬರ್ತೀನಲ್ಲ, ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ. ತುಮಕೂರಿಗೆ ಏನಕ್ ಬತ್ತೀಯ? ಮಾರ್ಕೆಟ್ದಾಗ ಏನಕ್ ಬತ್ತೀಯ? ನಾನ್ ಹೇಳ್ತಿರೋದು, ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ತಮ್ಮ 1 ಕಾಲ್ kg. ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರಿಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಅಂತ. ಅದಕ್ಕೆ ಅಮ್ಮ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ಟು ಮೈಸೂರ್ ಪಾಕ್ ತಗೊಂಬ ಅಂತ ಹೇಳು ಅಂತು. ಮೈಸೂರ್ ಪಾಕ್ ತಗೊಂಬಿಟ್ಟಿ ಬಾ. ಬರ್ಬೇಕಾದ್ರೆ ನಿಂಗೊಂದು ಕಿವಿ ಒಳಗೆ ಗುಟ್ಟು ಹೇಳ್ತೀನಿ, ಅದು ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು, ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ. ಇನ್ನ ಇದು ಅದೇ 7 ಮಾರಿಂದ ರೋಟ್ಬೇಕು. ಕಾಯಿ ಕೀಳಕ್ ಇಲ್ಲಿ ಒಂದು 30-20 ಅಷ್ಟೇ ಮನೆಗೆ. ಇದು ಕಾಯಿ ಕೀಳೋದು ಅಂತಂದ್ರೆ ಅದೇ ರೋಟಿ ತಗೊಂಬರ್ಬೇಕು, ಆಮೇಲೆ ಕೀಳಬೇಕು, ಕರ್ಕೊಂಡ್ ಹೋಗ್ಬೇಕು. ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ. ಅಲ್ಲ, ನೀನು ಅಲ್ಲಿ ಅಕ್ಕ ಆಯ್ತಾ ಪಕ್ಕದಾಗೆ? ಓ, ಇಲ್ಲೇ ಐತೆ. ಕಾಯಿ ಎಷ್ಟಾವಲ್ಲ ಮಗ ಮನೆಗೆ? ನಾನು ನನ್ ಗುಡ್ ನ್ಯೂಸ್ ನನ್ ತಾಯಿ ಆಗ್ತಾ ಇದ್ದೀನಿ. ನಿಮ್ಮ ಇದು ಕಾಯಿ ತಗೊಂಬರ್ತೀನಿ ಬಿಡ್ರಿ. ಕಾಯಿ 20 ಕಾಯೆಲ್ಲ ನಾನು ತಾಯಿ ಆಗ್ತೀನಿ. ನಿಮ್ ಮಗು ನಮ್ಮ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಇದು ಹೊಡೆದೋಗ್ತವೆ. ಕೆಳಗ್ ಬಿದ್ರೆ ಎಳ್ನೀರು ಅದು ಐತೈತಲ್ಲ 7 ಮಾರಿಂದ ರೋಟಿ, ಅದಕ್ಕೆ ಕೆಳಗ್ ಬಿದ್ರೆ ಹೊಡೆದೋಗ್ತವೆ. ಅಕ್ಕಂಗ್ ಕೊಡು, ಅಕ್ಕಂಗ್ ಹೇಳ್ತೀನಿ ಗುಡ್ ನ್ಯೂಸ್ ಇದು. ಅಕ್ಕಂಗ್ ಕೊಡು. ಆಯ್ತು ಆಯ್ತು ಸ್ವಾಮಿ, ಆಯ್ತು. ಹಲೋ, ನರಸಿಂಹ ಸ್ವಾಮಿ ಮೇಲೆ ಆಣೆ, ನೀನ್ ಫೋನ್ ಇಕ್ಕುದ್ರೆ. ಹಲೋ, ಆಯ್ತು. ಅದು ಹೇಳಿ. ಏನು ಅಂದ್ರೆ, ಅಕ್ಕಂಗ್ ಫೋನ್ ಕೊಡು, ಗುಡ್ ನ್ಯೂಸ್ ಹೇಳ್ಬೇಕು. ಮಗ ನರಸಿಂಹಸ್ವಾಮಿ ಬಂದೈತಿ ನೋಡು. ಹಲೋ, ಮಗ ನರಸಿಂಹಸ್ವಾಮಿ ನೀನ್ ಸ್ವಾಮಿ ಪರಮಾತ್ಮ. ಹಲೋ, ಎದ್ದು ಫೋಟೋ ನೋಡಕ್ ಬಿಡಲ್ಲ ಇವ್ನು. ಏನಪ್ಪ ನಮ್ ಮನೆ ಬೆಂಕಿ ಇಕ್ಬಿಟ್ರಲ್ಲ ಇವ್ರು. ಗುಡ್ ನ್ಯೂಸ್ ಅಂದ್ರೆ ನಾನು ಸ್ವಾಮಿ ನರಸಿಂಹಸ್ವಾಮಿ ಸೌದಪ್ಪ ಮೈಕೈ ಎಲ್ಲ ಹೊಡ್ತ. ಆಯ್ತು, ತಾಂಬತ್ತೀನಿ ಬಿಡ್ರಿ. ಏನ್ ತಗೊಂಬತ್ತೀಯ? ಕಾಯೆಲ್ಲ ಮೈಸೂರ್ ಪಾಕ್. ಮೈಸೂರ್ ಪಾಕ್ ತಗೊಂಬಿಟ್ ಬಾ. ಶಿವ ಪರಮ
ಮಗ ಇಲ್ಲಿ ಯಾರ ಬಂದವ್ರು ನೋಡು. ನಾನು ನೀನು ಮೈಸೂರು ಪಾಕ್ ತಿನ್ಕೊಂಡು ಅಲೋ ಸ್ವಾಮಿ ಏ ಅಪ್ಪ ಮೈ ಎಲ್ಲ ಹೊಡ್ತಾ ಯಾಕೋ. ಅಲೋ ಅಲೋ ನಿಮ್ಮ ಮಗನ್ ಮಗ ಅಲೋ ಯಾರ ವ್ಯಾಪಾರಕ್ಕೆ ಬಂದವ್ರು ನೋಡು. ಅಲೋ ಬಾ ನೋಡು ನೀನು ಎಷ್ಟು ಬೇಗ ನನ್ ಬಸ್ರಿ ಮಾಡಿದ್ಯಾ. ಅಲೋ ಅಯ್ಯೋ ನೋಡಕ್ ಬಿಡಲ್ವಲ್ಲ ಅವ್ನು. ನಿಂದು ನಿನ್ ಮಗು ನನ್ ಹೊಟ್ಟೆಲ್ ಬೆಳಿತಾ ಇದೆ ಅಂದ್ರೆ ನನ್ನ ಹೊಟ್ಟೆನೆ ಊರ್ಗ್ ಹತ್ರ ಐತೆ. ನಿಮ್ಮ ನೋಡ್ ನನ್ ತಂಗಿ ಬಂದಿದ್ದಾರೆ, ಬೇಜಾರ್ ಮಾಡ್ಕೊಂಡಿದ್ದಾರೆ, ಬಾವ ಬಂದಿಲ್ಲ ಅಂತ ಮಾತಾಡು. ಬನ್ನಿ ಬಾವ ಅಂತ ನಮ್ಮ ಗಡಿಕೆ ಎದ್ದಾಕ್ ಬಿಡಲ್ವಲ್ಲ. ಹಲೋ 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 ಬಾವ. ಹಲೋ ಬಾವ. ತಿನ್ಬಿಡ್ರಿ ಎಳ್ನೀರು ತಗೊಂಬತ್ತೀನಿ. ಬಾವ ಎಳ್ನೀರು ತಿನ್ಬಿಡ್ರಿ. ನಾನು ಐಶ್ವರ್ಯ. ನಿಮ್ಮ ಇದು ಆಯ್ತು ಒಳ್ಳೇದು. ಐಶ್ವರ್ಯ 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 ನೀ ನನ್ನ ಉಸಿರು ಗಣೆ ಅಂತ ಹಾಡು ಹೇಳ್ತಿದ್ದೀನಿ ನನ್ನ ಮೇಲೆ. ಮರ್ತೋದಾ? ಅಯ್ಯೋ ಅಂತ ಇನ್ನ ಎದ್ದು ಯಾರು ಎದ್ದೇ ಇಲ್ಲ, ಮನೆ ಕಂಡಿದೀವಿ ನಾವ್ ಇನ್ನ. ನಮ್ಮ ಅಕ್ಕಂಗೆ ಬಸ್ರಿ ಮಾಡಿದೀನಿ, ನನ್ಗೆ ಯಾವಾಗ ಮಾಡ್ತೀಯಾ? ತಿನ್ಬಿಡ್ರಿ ಎಳ್ನೀರ. ಎಲ್ಲಿ ಬೇಡ ಕಂತು ಡಿವಿ ಇಲ್ಲ ಏನಿಲ್ಲ. ಆ ನಮ್ಮನ್ನ ಎಲ್ಲಾ ಕಟ್ಟಿದೀವಿ ಕ್ಲೀನ್ ಆಗಿ. ಮಾರ್ಚ್ 24, 25 ಕಟ್ಟಿದೀವಿ. ನಮ್ಮನ್ನ ಮನೆದು ಕಟ್ಟಿದೀವಿ 24, 25. ಡಿವಿ ಇಲ್ಲ ಏನು. ನಮ್ಮನ್ನ ದಿವಸಕ್ಕೆ 8 ಸರಿ ಫೋನ್ ಮಾಡ್ತೀನಿ. ನಮ್ಮ ಹೆಂಗಸು ಅಡಿಕೆ ಸುಲಿಸ್ತಾವ್ರೆ. ಫೋನ್ ಮಾಡಿ ತಲೆನೋ ಕೊಡ್ತಿದ್ದೀರಾ. ಅವ್ರ ಎಜುಕೇಟೆಡ್ ನಿಮ್ಗೇನ್ ಗೊತ್ತಾಗುತ್ತಾ? ಆ ರೆಸಿಟ್ ನಂಬರ್ ಹೇಳ್ರಿ, ಈ ನಂಬರ್ ಹೇಳ್ರಿ, ನೀವ್ ಎಷ್ಟು ಟನ್ ಕಟ್ಟಿದೀರಾ, ಎಷ್ಟು ಗಾಡಿ ತಂದು ಎಷ್ಟು ವರ್ಷ ಆಯ್ತು, ಏನಾಯ್ತು ಗಾಡಿ ಮುರ್ದೋಯ್ತಾ ಐತಾ ಹಿಂಗೆ ಅಂತ ಹೇಳ್ತಿರಲ್ಲ. ನಾವೇನ್ ಇರ್ಬೇಕು? ಅವ್ರ ಹಳ್ಳಿಗಳಿಗೆ ನೀವು ಹಿಂಗ್ ಫೋನ್ ಮಾಡಿ ಹಳ್ಳಿಗಳವ್ರಿಗೆ ಇದ್ ಮಾಡ್ತಿರಲ್ಲ. ನೀವ್ ನುಂಗಿ ಗನ್ಲ ಬಂದಂಗ್ ಬದತ್ತಲ್ರಿ. ನೀವೇನ್ ಮನ್ಸು ಕೊಟ್ಟಿದ್ದೀರನ್ರಿ? ಏನ್ರಿ ನೀವ್ ಇಷ್ಟೊಂದು ಟಾರ್ಚರ್ ಕೊಡ್ತೀರ ನಮ್ಗೆ? ಇದೇನ್ರಿ ನಾವ್ ಹೇಳೋ ಮಾತಲ್ಲ ನೀವ್ ಹೇಳ್ತೀರಲ್ಲಕ್ಕ. 1260 ರೂಪಾಯಿ ಇವಾಗ ಕಟ್ಟಿರೋದು ಕರೆಂಟ್ ಬಿಲ್. ಬರೇ 200 ರೂಪಾಯಿ 220 ರೂಪಾಯಿ ಬರ್ತಿತ್ತು. ಅದನ್ನ ಬಿಟ್ಟು ನೀವೇ ಅಂತಿರಲ್ಲ. ನೀವ್ ಯಾರು ಹೇಳು ರೇ? ನಾವು ಗಾಡಿ ಸಾಲ ತಗೊಂಡಿದೀವಿ ಅಂತ ಏನ್ ಇಷ್ಟೊಂದು ಫೋನ್ ಮಾಡಿ ಬೆಳಗ್ಗೆ ಒಂದ್ ಸ್ವಲ್ಪ ಗಂಡಸ್ರು ಒಬ್ರು ಗಂಡಸ್ರು ಮಾಡ್ತಾರೆ. ಬೆಳಗ್ಗೆ ಹೊತ್ತು ನೀವ್ ಮಾಡ್ತೀರಾ, ಸಾಯಂಕಾಲ ಅವ್ರು ಮಾಡ್ತಾರೆ. ಏನ್ ಬಂದೈತು ಅವನ್ ಯಾರೋ ರೈಟ್ ಹೇಳ್ದ ಅಂತ. ಅವನ್ಯಾರು ನಾಯಿ ಸತ್ತೋದ್ರತ್ತ ಅವ್ರು ಚಿನ್ನಲ್ ಮುಂಡು. ಆಯ್ತು ಯಾವ್ದೋ ನಂಬರ್ ಮಿಸ್ ಆಗಿ ಮಾಡಿದೀನಿ ಸರ್. ನಾನು ಇದು ಗುಡ್ ನೈಟ್ ಸರ್. ನಾನು ಯಾವ್ದೋ ನಂಬರ್ ಮಾಡಿದ್ದೀನಿ ಸರ್. ನೀನು ಮಿಸ್ ಆಗಿ ಮಾಡೋನು ನಮ್ಮ ಕರೆಕ್ಟ್ ಆಗಿ ನೋಡ್ಕೊಂಡ್ ಮಾಡೋಕೆ ನಮ್ಗೇನ ಸಿಗೋದು? ನಾವೇನ ಸಿಗೋದು? ನಾವ್ ಅಮಾಯಕರು, ನಾವ್ ಇದ್ ಮಾಡೋದು. ನಮ್ಮಂತ ಪುಡುಗೋಲಿನ ಮಕ್ಳನ್ನ ಸಿಗೋದು, ನಮ್ಮಂತ ಅಮಾಯಕರನ್ನ ಸಿಗೋದು. ಈಗ ಮಾತಾಡಯ್ಯ. ಒಂದ್ ಸೆಕೆಂಡ್ ನನಗೆ ಟೈಮ್ ಕೊಟ್ಬಿಟ್ರೆ ನಿಮ್ಮ ಇವತ್ತರಿಂದ ಇದೇ ಆಗೋತಲ್ಲ. ಅವನ್ಯಾರ ಗಾಡಿ ಕರ್ಕೊಂಡು ಹೋಗಿದ್ದು ನಿಲ್ಲಿಸೋದು ಮಧ್ಯದಾರ ನಾಯಿ ಸೂತಗ ಆಧಾರ ಇಳಿಸಲ್ಲ. ಇವತ್ತಿನ ನಾವು ಮನೆ ಗೃಹ ಪ್ರವೇಶ ಮಾಡಿದೀವಿ ಅಂತ ಅಲ್ಲಿ ಆಟೋದಾಗ ಬಂದೇವು. ಮಾತಾಡು 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 ಮಾತಾಡು. ಏನಪ್ಪ ಇದು ಹಿಂಗಾಗಿ ಹೋದ್ರೆ? ಮಾತಾಡು. ನಾ ಬರೀ ನಮ್ ಹೆಂಗಸ್ರು ಗೊತ್ತಾಗಲ್ಲ ಅನ್ಬಿಟ್ಟು ಫೋನ್ ಮಾಡಿ 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 ಕೊನೆ ಕೂಳಿಲ್ಲ ನೀರಿಲ್ಲ. 11 ಗಂಟೆ ಅಡ್ಗೆ ಬೇಯಿಸ್ತಾಳೆ. 11:30 ತಿನ್ನು ತಿರ್ಗಾವ್ ನಮ್ಮ ನಾಳೆ ಬೆಳಗ್ಗೆ 5:30 ಎಲ್ಲಿ ಹಾಲ್ ಕರಿ ಅವ್ ನಮ್ಮ ಕಸ ಪಾಚು ಬರೀ ಇದೇ ಆಗೋ ಜೀವನ. ಅವ್ ನಮ್ಮ ನಿಮ್ಮ ಹತ್ರ ತಗೊಂಡಿದ್ದ 55,000 ರೂಪಾಯಿ ಸಾಲ ಗಾಡಿ ಲೋನ್ ಮೇಲೆ. ಫೋನ್ ಮಾಡಿ ಮಾಡಿ ಅವ್ನ ಓನರಲ್ಲ ಗಣ ತಲೆ ಕೆಡಿಸ್ತಿರೋ ಮಾತ್ರ. ಯಾರಯ್ಯ ನೀನು? ನಾನ್ BN ನರಸಿಂಹ ಅಲ್ಲ ಅದೆಂದು ಲೇಟು ಮತ್ತೆ ನಂದು ಅಲ್ಲಿ ಹತ್ರ ಬಂತು ತೆಕ್ಲು. ನನ್ನ ಹೆಸರೇನು ಇದು ಲೇಟ್ ಇದು. ಮಾತಾಡಯ್ಯ ಮಾತಾಡು ಮಾತಾಡು ಮಾತಾಡು. ನನ್ಗೆ ಹೆಸರು ಜ್ಞಾಪಿಸ್ಕೊಂತೀನಿ. ಅಲ್ಲ ಬೇಡ ಕಡೆಯೋ. ನೀನ್ ಏನ್ ಮಾಡ್ತೀಯ ಫೋನು? ನಮಗ್ ಫೋನ್ ಏನಕ್ ಮಾಡಿ 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 ನಮ್ಗೆ ಏನಕ್ ತಲೆ ಕೆಡಿಸ್ತೀಯ ಕಣಯ್ಯ? ಇಷ್ಟದಾರು ತಿಂಡಿ ತಿಂದಿಲ್ಲ ಕಣಯ್ಯ, ನಾವು ಇಟ್ಟು ಬೇಯಿಸಿಲ್ಲ. ಈಗ ಮಾಡ್ಕೊಂಡ್ ಬರ್ತಾಳೆ ಅವಳು. ನೋಡು ಈ ಹೆಜ್ಜೆ ಮೇಲೆ ಇಟ್ಟು ಹಿಂಗ್ ಅಂತ ಒಂದೊಂದೇ ಹೆಜ್ಜೆ ಇಕ್ಕೊಂಡ್ ಮಾಡ್ಕೊಂಡ್ ಈಗೇನೋ ಸಾರ್ ಮಾಡೋಳಂತೆ ಇಟ್ಟು
ಬತ್ತಾವಳೆ ಫೋನ್ ಮಾಡಿ 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 ಒಂದೇ ಒಂದ್ ಮಾತಾಡಕ್ ಚಾನ್ಸ್ ನನ್ನ ಹೆಸರು BN ನರಸಿಂಹರಾಜು ಬಳ್ಳಾಪುರ ಇದು ಲೇಟ್ ನರಸಿಂಹಪ್ಪ ಸ್ವಾಮಿ ಮಾಡಿ ನಮ್ಗೆ ಏನ್ ಕಯ್ಯ ಲೋನ್ ಕಟ್ಟು ಕಟ್ಟಿದೀವಿ ಕಣೆ ನಮ್ದು ಯಾವ್ದು ಡೀವ್ ಇಲ್ಲ ಕಣಯ್ಯ ನಿಮ್ಮ ಲೋನ್ ಅದ ಕೊಟ್ಟು ನೀನ್ ಎಲ್ಲ ಹೋಗಿ ಹೊರಗು ನನ್ಗ್ಯಾಕ್ ಮಾಡಿದ್ರು ನಾನ್ ಮಾಡಿರೋ ಕಣೆ ನೀನ್ ಮಾಡಿರೋದ್ ನನ್ಗೆ ಮಾಡಿತ್ತು ರಾಂಗ್ ನಂಬರ್ ಮಾಡಿದ್ರು ನೋಡಿ ರಾಂಗ್ ನಂಬರ್ಗೆ ರಾಂಗ್ ನಂಬರ್ ಅಲ್ಲ ಕಣೆ ಬ್ಯಾಂಕ್ನವ್ರ ಅಲ್ವನೆಯ ಲೋನ್ ಅವರು